ಆದ್ರೆ ಹೆಂಡತಿಗೂ ಕೂಡ ಏನಾಗಿರುತ್ತೆ ಬೆಳಗ್ಗೆಯಿಂದ ಅಂದ್ರೆ ಯಾರಾದ್ರೂ ಬರ್ಲಪ್ಪ ಸಾಕು ನನ್ ಮಕ್ಕಳನ್ನ ನೋಡ್ಕೊಳಕ್ಕೆ ಅಂತ ಅವರು ಟೆನ್ಷನ್ ಅಲ್ಲಿ ಇರ್ತಾರೆ. ಸೊ ಯಾರಾದ್ರೂ ಅಪ್ಪ ಬಂದ ತಕ್ಷಣ ಅಪ್ಪ ಸದ್ಯ ಇವ್ರು ಬಂದ್ರಪ್ಪ ಇನ್ ನನ್ ಮಗುನ್ ಒಂದ್ ಸ್ವಲ್ಪ ಹ್ಯಾಂಡ್ಲ್ ಮಾಡ್ತಾರೆ, ನಾನು ಬೇಗ ಬೇಗ ಕೆಲಸ ಮಾಡ್ಕೊಂಡ್ಬಿಡೋಣ ಅಂತ ತಾಯಿ ಯೋಚನೆ ಮಾಡ್ತಾಳೆ. ಏನಾಗುತ್ತೆ, ಪುಟ್ಟ ಮಗು ಇದ್ದಾಗ ಈಗ ರಾತ್ರಿ ಮಗು ಮಲ್ಗಿರುತ್ತೆ, ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ಆ ಟೈಮಲ್ಲಿ ತಾಯಿ ಅವರು ಕೂಡ ನಿದ್ದೆ ಹೊಟ್ಟೋಗ್ಬಿಡುತ್ತೆ. ಇನ್ನ ಬೆಳಗ್ಗೆ ಎದ್ದು ಮಗು ಜೊತೆನೆ ಮಲ್ಕೊಳ್ಳೋಣ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಕುಕ್ಕರ್ ವಿಸಿಲ್ ಹೊಡ್ಕೊಳತ್ತೆ. ಸೊ ಅದನ್ನ ಆಫ್ ಮಾಡಕ್ ಹೋಗ್ಬೇಕು. ಮಗು ಮಲ್ಗಿದ್ದಾಗ ನಾನೊಂಚೂರು ಮಲ್ಕೊಂಡ್ಬಿಡೋಣ ಅಂತ ಅನ್ನೋಷ್ಟ್ರಲ್ಲಿ ಯಾರಾದ್ರೂ ಮನೆಗ್ ಬಂದ್ಬಿಡ್ತಾರೆ, ಅಥವಾ ಅಯ್ಯೋ ಆ ಟೈಮಲ್ಲಿ ಸ್ನಾನ ಆದ್ರೂ ಮಾಡ್ಕೊಂಡ್ಬಿಡೋಣ ಅಂತ ಸ್ನಾನಕ್ಕೆ ಹೋಗ್ತಾರೆ. ಹೊರಗಡೆ ಮಗು ಕಿರ್ಚಾಡೋದ್ ಕೇಳತ್ತೆ. ಇನ್ನೇನು ಊಟಕ್ಕೆ ಕುತ್ಕೊಂತಾರೆ, ಮಗು ಅಳದ್ ಕೇಳುತ್ತೆ. ನಮಸ್ತೆ. ಕೊಂಡಿ ಕಳಚುವ ಮುನ್ನ ಸ್ವಲ್ಪ ಮಾತಾಡಿ ಪ್ಲೀಸ್ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಅಪ್ಪಂದಿರೆ ತುಸುವಾದರೂ ಅಮ್ಮಂದಿರಾಗಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಅಂದ್ರೆ ಅಪ್ಪಂದಿರು ಕೂಡ ಸಮಟೈಮ್ಸ್ ಅಮ್ಮಂದಿರ ಕೆಲಸನ ಮಾಡ್ಬೇಕಾಗಿದೆ ಅನ್ನೋದು ಈ ಚಾಪ್ಟರ್ ಹೇಳ್ತಾ ಇದೆ. ಹಾಗಿದ್ರೆ ಏನ್ ಮಾಡ್ಬೇಕು, ಎಷ್ಟ್ ಮಾಡ್ಬೇಕು, ಮಾಡಿದ್ರೆ ಏನ್ ಪ್ರಯೋಜನ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಹಾಗೆ ಈ ಚಾಪ್ಟರ್ ಶುರು ಮಾಡಕ್ ಮುಂಚೆನೆ ಹೇಳ್ಬಿಡ್ತೀನಿ, ಎಲ್ಲ ಅಪ್ಪಂದಿರಿಗೂ ಇದು ಅನ್ವಯಿಸಲ್ಲ. ಯಾಕಂದ್ರೆ ನಾನು ಕೂಡ ತುಂಬಾ ಅಪ್ಪಂದಿರ್ನ ನೋಡಿದೀನಿ. ಸಾಕಷ್ಟು ಅಪ್ಪಂದಿರು ತಾಯಿಗಿಂತ ಕೂಡ ಹೆಚ್ಚು ಜವಾಬ್ದಾರಿನ ತಗೊಂಡಿರುವಂತಹ ತಂದೆದಿರು ಇದ್ದಾರೆ. ಹಾಗೆ ಇತ್ತೀಚಿನ ಜನರೇಷನ್ ಅಲ್ಲೂ ಕೂಡ ಸಾಕಷ್ಟು ಇದೆಲ್ಲ ಈಗಿನ ಜನರೇಷನ್ ಅವ್ರು ಅರ್ಥ ಮಾಡ್ಕೊಂಡು ಆ ರೀತಿ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋರು ಇದ್ದಾರೆ. ಆದ್ರೆ ಯಾರು ಹಾಗಿಲ್ಲ, ಅವರಿಗೆ ಈ ಚಾಪ್ಟರ್ ಅಂತ ನನಗೆ ಅನ್ಸತ್ತೆ. ಓಕೆ, ಸೊ ಏನ್ ಹೇಳೋದು ಅಂದ್ರೆ, ಸಾಮಾನ್ಯವಾಗಿ ತಂದೆ ಹೊರಗಡೆ ದುಡ್ಕೊಂಡ್ ಬರ್ತಾರೆ, ಸ್ಟ್ರೆಸ್ ಆಗಿರುತ್ತೆ, ಟೆನ್ಷನ್ ಅಲ್ಲಿ ಬರ್ತಾರೆ. ಮನೆಗ್ ಬರ್ತಿದ್ದಂಗೆ ಮಕ್ಳು ಕಿರ್ಚಾಟ, ಕೂಗಾಟ, ಓಡ್ ಬರ್ತಾರೆ. ಏನ್ ತಂದೆ ಅದು ಬೇಕು ಇದು ಬೇಕು ಅಂತ ತುಂಬಾನೇ ಹಠ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ತಂದೆಗೆ ಆ ಟೈಮಲ್ಲಿ ಹೊರಗಡೆ ಟೆನ್ಷನ್ಸೇ ಜಾಸ್ತಿ ಇರುತ್ತೆ. ಅದನ್ನ ಟಾಲರೇಟ್ ಮಾಡಕ್ ಆಗಲ್ಲ, ಅಂದ್ರೆ ನಿಭಾಯಿಸಕ್ ಬರಲ್ಲ. ಬಂದ ತಕ್ಷಣ ಆ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡಕ್ಕೆ ಅವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಆಗ ಅವರು ಎಲ್ಲ ಕೋಪನ ಹೆಂಡತಿ ಮೇಲೆ ಹಾಕುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅಂದ್ರೆ ನಿಮಗೆ ಗೊತ್ತಾಗಲ್ವಾ, ಸ್ವಲ್ಪ ಬಂದಾಗ ಒಂಚೂರು ರೆಸ್ಟ್ ಕೊಡಿ, ಹಾಗೆ ಹೀಗೆ ಅಂತಾನು ಕಿರ್ಚಾಡೋ ಚಾನ್ಸಸ್ ಇರುತ್ತೆ. ಆದ್ರೆ ಹೆಂಡತಿಗೂ ಕೂಡ ಏನಾಗಿರುತ್ತೆ ಬೆಳಗ್ಗೆಯಿಂದ ಅಂದ್ರೆ ಯಾರಾದ್ರೂ ಬರ್ಲಪ್ಪ ಸಾಕು ನನ್ ಮಕ್ಕಳನ್ನ ನೋಡ್ಕೊಳಕ್ಕೆ ಅಂತ ಅವರು ಟೆನ್ಷನ್ ಅಲ್ಲಿ ಇರ್ತಾರೆ. ಸೊ ಯಾರಾದ್ರೂ ಅಪ್ಪ ಬಂದ ತಕ್ಷಣ ಅಪ್ಪ ಸದ್ಯ ಇವ್ರು ಬಂದ್ರಪ್ಪ ಇನ್ ನನ್ ಮಗುನ್ ಒಂದ್ ಸ್ವಲ್ಪ ಹ್ಯಾಂಡ್ಲ್ ಮಾಡ್ತಾರೆ, ನಾನು ಬೇಗ ಬೇಗ ಕೆಲಸ ಮಾಡ್ಕೊಂಡ್ಬಿಡೋಣ ಅಂತ ತಾಯಿ ಯೋಚನೆ ಮಾಡ್ತಾಳೆ. ಈಗ ಯಾರು ಸರಿ ಯಾರು ತಪ್ಪು ಅಂತ ನಾವು ಯೋಚನೆ ಮಾಡ್ಬೇಕಾಗಿದೆ. ಆದ್ರೆ ಈ ಎರಡೂ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಯಾವ ಸಂಸಾರದಲ್ಲಿ ಗಂಡ ಹೆಂಡತಿ ಇರ್ತಾರೆ, ಅಥವಾ ಇಡೀ ಕುಟುಂಬ, ಅತ್ತೆ ಮಾವ, ಗಂಡ ಹೆಂಡತಿ ಎಲ್ಲರೂ ಇದಕ್ಕೆ ಸ್ಪಂದಿಸ್ತಾರೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟು ಸೂಕ್ಷ್ಮವಾಗಿರೋ ವಿಚಾರನ ಈ ಚಾಪ್ಟರ್ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಗಂಡ ಹೊರಗಡೆ ಹೋಗಿ ಬರೋಷ್ಟ್ರಲ್ಲಿ ಮನೇಲಿರುವಂತಹ ಹೆಂಡತಿ ಅಂದ್ರೆ ತಾಯಿ ಬೆಳಗ್ಗೆ ಎದ್ದು ಮನೆ ಕೆಲಸ ಮುಗಿಸಿ, ಗಂಡನ್ನ ಕಳಿಸಿ, ಮಕ್ಕಳನ್ನ ಆರೈಕೆ ಮಾಡಿ, ನೋಡ್ಕೊಂಡು ಎಲ್ಲಾ ನಿಯಮಗಳನ್ನ ಫಾಲೋ ಮಾಡಿ, ಎಷ್ಟೊಂದು ಅವರ ಆಸೆಗಳನ್ನ ಸ್ಯಾಕ್ರಿಫೈಸ್ ಮಾಡಿ, ಅವ್ರ ಕನಸುಗಳನ್ನ ಸ್ಯಾಕ್ರಿಫೈಸ್ ಮಾಡಿ, ಎಷ್ಟೋ ಸಲ ತಾಯಿದಿರಿಗೆ ಸ್ನಾನ ಮಾಡಕ್ಕೆ ಟೈಮ್ ಇರಲ್ಲ, ಅಷ್ಟೊಂದು ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಎಸ್ಪೆಷಲಿ ಪುಟ್ಟ ಮಕ್ಕಳು ಆದಾಗ ಮಕ್ಕಳನ್ನ ನಿಭಾಯಿಸೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಮಕ್ಕಳಿಗೆ ಸ್ವಲ್ಪ ಬೆಳೀತಾ ಬೇರೆಯವ್ರ ಮೇಲೆ ಸ್ವಲ್ಪ ಡಿಪೆಂಡ್ ಆಗ್ಬೋದು, ಬಟ್ ಬಿಗಿನಿಂಗ್ ಅಲ್ಲಂತೂ ತಾಯಿ ಅವಶ್ಯಕತೆ ತುಂಬಾ ಇರುತ್ತೆ. ಸೊ ಇದೇನಾಗುತ್ತೆ, ಬೆಳಗ್ಗೆಯಿಂದ ಗಂಡ ಏನ್ ಹೊರಗಡೆ ದುಡಿತಾರೋ ಅಷ್ಟೇ ತಾಯಿನೂ ಕೂಡ ಮನೆ ಒಳಗಡೆ ದುಡಿತಾ ಇರ್ತಾಳೆ. ಬಟ್ ಅದು ಯಾರಿಗೂ ಕಾಣಿಸಲ್ಲ ಅಷ್ಟೆ. ಸೊ ಹಾಗಾಗಿ ಮನೆ ಜವಾಬ್ದಾರಿ ಎಲ್ಲ ಅವ್ರ ಕೈಲೇ ಇರುತ್ತೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸ್ವಲ್ಪ ತಂದೆದಿರು ಕೂಡ ಈ ಮನೆ ಕೆಲಸದಲ್ಲಿ ಒಂದು ಚೂರು ಜವಾಬ್ದಾರಿನ ತಗೊಳ್ಳಿ ಅಂತ ಹೇಳ್ತಿದ್ದಾರೆ.
ಹೊರಗಿನ ಕೆಲಸ, ಮನೆ ಕೆಲಸ, ಮಗುವಿನ ಆರೈಕೆ. ಈಗ ಇತ್ತೀಚಿನ ತಾಯಿದಿರು ಹೊರಗಡೆನೂ ಕೆಲ್ಸಕ್ಕೆ ಹೋಗ್ತಾರೆ, ಮನೆ ಕೆಲ್ಸನೂ ಮಾಡ್ತಾರೆ, ಮಕ್ಕಳಿಗೆ ಅಡಿಗೆನೂ ಮಾಡ್ತಾರೆ, ಮನೆನೂ ನೋಡ್ಕೋತಾರೆ ಅಂದಾಗ ಒಂದ್ ಸ್ವಲ್ಪ ನಾವು ಅದಕ್ಕೆ ಸ್ಪಂದಿಸ್ಬೇಕಾಗಿದೆ. ಅವ್ರಿಗೇನು ತುಂಬಾ ಕೆಲಸ ಮಾಡ್ಕೊಡೋದು ಬೇಕಾಗಿಲ್ಲ. ಒಂಚೂರು ಸಮಾಧಾನದ ಮಾತು, ಪ್ರೀತಿ, ಒಂದು ಚೂರು ಮಕ್ಕಳನ್ನ ನಾನು ಮಕ್ಕಳನ್ನ ನೋಡ್ಕೊಳ್ತಾ ಇರ್ತೀನಿ, ನಿನ್ ಕೆಲಸ ಮಾಡ್ಕೊ ಅನ್ನೋದಾಗಿರ್ಬೋದು. ಈ ತರದ್ದೇ ಸಾಕಷ್ಟು ತೃಪ್ತಿ ಕೊಡುತ್ತೆ, ಶಕ್ತಿ ಕೊಡುತ್ತೆ ಹೆಣ್ಮಕ್ಳಿಗೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಏನಾಗುತ್ತೆ, ಪುಟ್ಟ ಮಗು ಇದ್ದಾಗ ಈಗ ರಾತ್ರಿ ಮಗು ಮಲ್ಗಿರುತ್ತೆ, ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ಆ ಟೈಮಲ್ಲಿ ತಾಯಿ ಅವರು ಕೂಡ ನಿದ್ದೆ ಹೊಟ್ಟೋಗ್ಬಿಡುತ್ತೆ. ಇನ್ನ ಬೆಳಗ್ಗೆ ಎದ್ದು ಮಗು ಜೊತೆನೆ ಮಲ್ಕೊಳ್ಳೋಣ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಕುಕ್ಕರ್ ವಿಸಿಲ್ ಹೊಡ್ಕೊಳತ್ತೆ. ಸೊ ಅದನ್ನ ಆಫ್ ಮಾಡಕ್ ಹೋಗ್ಬೇಕು. ಮಗು ಮಲ್ಗಿದ್ದಾಗ ನಾನೊಂಚೂರು ಮಲ್ಕೊಂಡ್ಬಿಡೋಣ ಅಂತ ಅನ್ನೋಷ್ಟ್ರಲ್ಲಿ ಯಾರಾದ್ರೂ ಮನೆಗ್ ಬಂದ್ಬಿಡ್ತಾರೆ, ಅಥವಾ ಅಯ್ಯೋ ಆ ಟೈಮಲ್ಲಿ ಸ್ನಾನ ಆದ್ರೂ ಮಾಡ್ಕೊಂಡ್ಬಿಡೋಣ ಅಂತ ಸ್ನಾನಕ್ಕೆ ಹೋಗ್ತಾರೆ. ಹೊರಗಡೆ ಮಗು ಕಿರ್ಚಾಡೋದ್ ಕೇಳತ್ತೆ. ಇನ್ನೇನು ಊಟಕ್ಕೆ ಕುತ್ಕೊಂತಾರೆ, ಮಗು ಅಳದ್ ಕೇಳುತ್ತೆ. ಸೊ ಎಷ್ಟೋ ವಿಚಾರಗಳು ಫುಲ್ ಒಂದು ಡಿಸಿಪ್ಲಿನ್ ಲೈಫ್ ರೊಟೀನ್ ಅಂತ ಏನಿರುತ್ತೆ ಅದೆಲ್ಲವೂ ಏನ್ ಹೇಳ್ತಾರೆ ಮಿಕ್ಸ್ ಆಗ್ಬಿಡುತ್ತೆ. ಸ್ಪೆಷಲಿ ಈ ಒಂದು ಸಿಚುಯೇಷನ್ ಅಲ್ಲಿ ಎಷ್ಟೇ ಒಂದು ಬ್ಯಾಲೆನ್ಸ್ ಮಾಡಕ್ ಹೋದ್ರು ಸಾಕಷ್ಟು ಅದು ಮಿಸ್ ಹೊಡಿತಾ ಇರುತ್ತೆ. ಅಂಡ್ ಅಫ್ಕೋರ್ಸ್ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಈಚ್ ಅಂಡ್ ಎವ್ರಿಥಿಂಗ್, ಒಂದು ಟೈಮ್ ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂಡ್ ಇದನ್ನೆಲ್ಲ ಹೇಗೆ ನಿಭಾಯಿಸಬೇಕು, ಅದೂನು ಆರಾಮಾಗಿ ಅಂಡ್ ಈ ಸ್ಟ್ರೆಸ್ ಇಲ್ಲದೆ ಕೂಡ ನಿಭಾಯಿಸೋಕ್ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಅದೆಲ್ಲ ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕಾಗಿದೆ. ಒಂಥರ ಹೇಗೆ ನಾವು ಸ್ಕಿಲ್ ಡೆವಲಪ್ ಮಾಡಿದ್ರೆ ನಮ್ಗೆ ಒಳ್ಳೊಳ್ಳೆ ಕೆಲಸಗಳು ಸಿಗುತ್ತೋ ಹಾಗೇನೆ ಫ್ಯಾಮಿಲಿಯಲ್ಲೂ ಕೂಡ ನಾವು ನೆಮ್ಮದಿಯಾಗಿರೋದಕ್ಕೂ ಕೂಡ ಸ್ವಲ್ಪ ಸ್ಕಿಲ್ಗಳಿದೆ. ಓಕೆ, ಸೊ ಇದೆಲ್ಲ ಮುಗಿಸ್ಕೊಂಡು ಅದ್ರಲ್ಲಿ ಏನಾದ್ರೂ ಮಕ್ಕಳುಗಳಿಗೆ ಹೆಲ್ತ್ ಅಪ್ಸೆಟ್ ಆಗ್ಬಿಟ್ರೆ, ಸ್ಪೆಷಲಿ ಮಕ್ಕಳುಗಳಿಗೆ ಹೆಲ್ತ್ ಅಪ್ಸೆಟ್ ಆಗ್ಬಿಟ್ರೆ ತಾಯಿನೂ ಕೂಡ ಹುಷಾರ್ ತಪ್ಪಿಡ್ತಾರೆ. ಅಂಡ್ ಈ ಎಕ್ಸ್ಪೀರಿಯನ್ಸ್ ನಾನು 2 ತರನೂ ಮಾಡಿದ್ದೀನಿ. ನನಗೆ 2 ಆಪರೇಷನ್ ಆಗಿತ್ತು. ಆ ಟೈಮಲ್ಲಿ ನಾನು ಅಡ್ಮಿಟ್ ಆದಾಗ ನನಗೆ ಗೊತ್ತು ನನ್ನ ತಾಯಿ ಎಷ್ಟು ಸಫರ್ ಆಗಿದ್ರು ಅಂತ. ನಮ್ಮಮ್ಮ ಫುಲ್ಲು ಸಣ್ಣ ಆಗ್ಬಿಟ್ಟಿದ್ರು, ಅವರಿಗೆ ಏನು ಫುಲ್ ವೀಕ್ ಆಗ್ಬಿಟ್ಟಿದ್ರು ನಮ್ಮಮ್ಮ. ನನಗೆ ಹುಷಾರಿಲ್ಲ, ಬಟ್ ನಮ್ಮ ತಾಯಿ ಫುಲ್ ಹುಷಾರಿಲ್ಲ. ಯಾಕೆ ಅಂತಂದ್ರೆ ಅದು ಅಫ್ಕೋರ್ಸ್ ಆ ಒಂದು ಪರಿಸ್ಥಿತಿ ತಾಯಿ ಫೇಸ್ ಮಾಡ್ತಾರೆ. ಅಂಡ್ ಹಾಸ್ಪಿಟ್ಲ್ಗೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ಕ್ಯೂ ಅಲ್ಲಿ ನಿಂತ್ಕೋಬೇಕು, ಅಲ್ಲಿಂದ ಮತ್ತೆ ಬರ್ಬೇಕು, ಬ್ಯಾಗ್ಗಳು ಎತ್ಕೊಂಡ್ ಬಾ, ಈ ತರ ಸಾಕಷ್ಟು ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಮನೆಯಲ್ಲಿ ಮಗುಗ್ ಜ್ವರ ಬಂದ್ರೆ ತಾಯಿಗೂ ಜ್ವರ ಬರುತ್ತೆ ಅಂತ. ಸೊ ಇದನ್ನು ನಾನು ಫೇಸ್ ಮಾಡಿದ್ದೀನಿ. ನನ್ನ ಮಗನ್ಗೆ ಹುಷಾರಿಲ್ಲದೆ ಇದ್ದಾಗ್ಲೂ ನಾನು ಫೇಸ್ ಮಾಡಿದ್ದೀನಿ. ಅವನ್ಗೆ ಒಂದು 7 days ಒಂದು ಪ್ರೊಸೆಸ್ ಮಾಡಿಸ್ಬೇಕಿತ್ತು. ಊಟ ಏನೂ ಕೊಡದೆ ಬರೀ ಕೆಲವೊಂದು ನ್ಯಾಚುರಲ್ ಫುಡ್ ನಾವು ಕೊಡ್ಬೇಕಿತ್ತು. ಆ ತರ ಟೈಮಲ್ಲಿ ಆ 7 days ನಾನು ಕೂಡ ಅವನ ಜೊತೆ ಊಟ ಮಾಡ್ತಾ ಇರ್ಲಿಲ್ಲ. ಅವನೇನ್ ತಿಂತಾನೆ ಅದನ್ನೇ ನಾನು ತಿಂತಾ ಇದ್ದೆ. ಅವನು ಒಂದು ಚೂರು ಡಿಸ್ಟರ್ಬ್ ಆದ್ರೂ ಕೂಡ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಅದು ಅಫ್ಕೋರ್ಸ್ ನಾವೆಷ್ಟೇ ಧೈರ್ಯವಾಗಿದ್ರು ಒಳಗಡೆ ಒಂಚೂರು ಅನ್ನಿಸ್ತಾ ಇರುತ್ತೆ. ಸೊ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ತಾಯಿಗೆ ಇಷ್ಟೆಲ್ಲಾ ಟೆನ್ಷನ್ಸ್ಗಳು ಇರುತ್ತೆ ಅಂತ. ಹಾಗಂತ ತಂದೆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಹೊರಗಡೆ ಏನ್ ದುಡ್ಕೊಂಡ್ ಬರ್ತಾರೆ ಅದಕ್ಕಿಂತ ಹೆಚ್ಚಿನ ಒಂದು ಶ್ರಮ, ಹೆಚ್ಚಿನ ಒಂದು ಪೇಷನ್ಸು ಮನೆಯಲ್ಲಿ ಮಗುನ ನಿಭಾಯಿಸೋ ವಿಚಾರದಲ್ಲಿ ಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಹೌದಾ ಅಂತ ನೀವೇ ಒಂಚೂರು ಯೋಚನೆ ಮಾಡಿ. ಅದೇ ರೀತಿ ಇಲ್ಲಿ ಹಾಗಿದ್ರೆ ಅಪ್ಪ ಏನ್ ಮಾಡ್ಬೇಕು ಅಂದ್ರೆ, ವೆರಿ ಸಿಂಪಲ್. ಮೊದಲು ನೀವು ಅಪ್ಪ ಆಗಿರೋದಕ್ಕೆ ಖುಷಿ ಪಡಿ. ಅದನ್ನ ಅಯ್ಯೋ ಜವಾಬ್ದಾರಿ ಅಂತ ತಗೊಳ್ಳೋದಕ್ಕಿಂತ ನಾವು ದುಡಿಮೆಗೆ ಹೋಗ್ಬಿಡ್ತೀವಿ. ಆದ್ರೆ ಆ ಮಕ್ಕಳು ಆಟ ಆಡೋದು, ಮಕ್ಕಳ ಒಂದು ಪ್ರೀತಿಯನ್ನ ಕಳ್ಕೊಂಡ್ಬಿಡ್ತೀವಿ. ಸೊ ದಟ್ ಆ ಮಕ್ಕಳು ಆಗಿರೋದಕ್ಕೆ ಬರೀ ಜವಾಬ್ದಾರಿ ಅನ್ಕೊಳ್ಳೋದ್ರ ಬದಲು ಅದನ್ನ ಹ್ಯಾಪಿ ಅಂದ್ರೆ ಖುಷಿಯಿಂದ ಅದನ್ನ ಸ್ವೀಕರಿಸಿ. ಪತ್ನಿಯ ಹೆರಿಗೆ ದಿನಾಂಕದ ಯಾವಾಗಿದೆ ಅಂತ ನಿಮಗೆ ಗೊತ್ತಾಗತ್ತೆ, ಹೆರಿಗೆ ದಿನಾಂಕ. ಆ ಸಮಯದಲ್ಲಿ ಆದಷ್ಟು ರಜಾ ಹಾಕಕ್ಕಾದ್ರೆ ರಜಾ ಹಾಕಿ, ಅಥವಾ ನಿಮ್ಗೆ ಪಾಸಿಬಲ್ ಇದ್ರೆ ಹತ್ರದಲ್ಲಿ ಏನಾದ್ರೂ ನಿಮ್ಗೆ ಏನು ನೋಡ್ಕೊಳಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಿ. ಅಂಡ್ ಯಾವಾಗ್ಲೂ ನಿಮ್ ಫೋನ್ ನ ರಿಂಗ್ ಆದ ತಕ್ಷಣ ರಿಸೀವ್ ಮಾಡಿ. ಮನೇಲಿ ಯಾರಾದ್ರೂ ಒಬ್ಬರನ್ನ ಇಟ್ಟಿರಿ ಎಮರ್ಜೆನ್ಸಿಗೆ. ಈ ತರ ಎಲ್ಲ ನೀವು ನೋಡ್ಕೋಬೇಕಾಗಿದೆ. ಎಷ್ಟೋ ಸಲ ನಾವು ಹೆರಿಗೆ ದಿನಾಂಕ ಬಂದಿರುತ್ತೆ, ಬಟ್ ನಾವಲ್ಲಿ ಇರೋದಿಲ್ಲ. ಇದು ಈ ಸಿಚುಯೇಷನ್ ಆಗಿರ್ಬೋದು. ಅಥವಾ ಇದೆಲ್ಲ ಏನಾಗುತ್ತೆ ಅಂದ್ರೆ, ಆ ಟೈಮಲ್ಲಿ ನಾವೇನು ಎಕ್ಸ್ಟ್ರಾ ಹೆಣ್ಮಕ್ಳಿಗೆ ಹೇಳೋದ್ ಬೇಡ, ಒಂಚೂರು ಭಾವನಾತ್ಮಕವಾಗಿ ಸಪೋರ್ಟ್ ಮಾಡಿದ್ರೆ ಸಾಕು, ಅವರು ಧೈರ್ಯದಿಂದ ಅದನ್ನ ಫೇಸ್ ಮಾಡ್ತಾರೆ. ಸೊ ಒಬ್ಬ ಗಂಡನ ಜವಾಬ್ದಾರಿ ಏನು, ಹಾಗೆ ಆ ಗಂಡನ ಜವಾಬ್ದಾರಿನೇ ನೆಕ್ಸ್ಟ್ ಮಕ್ಳಿಗೂ ಕೂಡ ಅದು ಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ನಾವೇನು ಹೆಂಡತಿನ ಹೊಗಳೋದು ಆ ತರ ಏನು ಬೇಡ, ನೀನು ಎಷ್ಟು ಚೆನ್ನಾಗಿ ಮಗುನ ನೋಡ್ಕೊಳ್ತಿದ್ಯಾ ಅಂತ ಒಂದ್ ಸ್ವಲ್ಪ ಅವ್ರಿಗೆ ಏನ್ ಹೇಳ್ತಾರೆ, ಒಂದು ಒಳ್ಳೆ ಮಾತುಗಳನ್ನು ಕೂಡ ಆಡ್ಬೇಕಾಗಿದೆ. ಹಾಗೆ ಇಲ್ಲಿ ಮಕ್ಕಳ ಒಂದು ಹಠ ಆಗಿರ್ಬೋದು, ಮಕ್ಕಳ ಒಂದು ನಾಟಿ ಏನ್ ಮಾಡ್ತಿರ್ತಾರೆ, ತುಂಬಾ ತಲಾಟೆಗಳೆಲ್ಲ ಮಾಡ್ತಿರ್ತಾರೆ, ಅವನ್ನೆಲ್ಲ ನಾವು ಎಂಜಾಯ್ ಮಾಡ್ಬೇಕಾಗಿದೆ. ದೊಡ್ಡವರಾದ್ಮೇಲೆ ಅವ್ರು ಅದನ್ನ ಮಾಡಕ್ಕೆ ಆಗಲ್ಲ ಅಂಡ್ ನಮಗ್ ನೋಡಕ್ಕೂ ಆಗಲ್ಲ. ಅದಕ್ಕೋಸ್ಕರ ನಾವ್ ಈ ಟೈಮಲ್ಲಿ ಆ ಒಂದು ಚೈಲ್ಡಿಶ್ ಏನೇನ್ ಬಿಹೇವ್ ಮಾಡ್ತಾರೆ ಅವರು, ಅದನ್ನೆಲ್ಲ ನಾವು ಅನುಭವಿಸ್ಬೇಕಾಗಿದೆ ಖುಷಿನ.
ಸೊ ಹಾಗಾಗಿ ಸಿಟ್ಟು ಮಾಡ್ಕೊಳ್ದೆ ನಾವು ಮಗುನ ಸಮಟೈಮ್ಸ್ ನಾವೇ ಎತ್ಕೊಂಡು ಮಗು ಊಟ ಮಾಡಿಸೋದಾಗಿರ್ಬೋದು, ಮಗುನ ಆಟಾಡ್ಸೋದಾಗಿರ್ಬೋದು, ಆ ಕೆಲಸಗಳನ್ನ ತಂದೆದಿರು ಮಾಡಿ ಸ್ವಲ್ಪ ಮೊಬೈಲ್ನ ಸೈಡಿಗಿಟ್ಟು ಜಾಸ್ತಿ ಮಕ್ಕಳ ಜೊತೆ ಆಟ ಆಡಿ, ಪಾರ್ಕ್ ಕರ್ಕೊಂಡೋಗಿ, ನಿಮ್ಗೆ ಯಾವಾಗೆಲ್ಲ ಟೈಮ್ ಸಿಗತ್ತೆ ಆಗೆಲ್ಲನೂ ಕೂಡ ನೀವು ಮಗುಗೆ ಟೈಮ್ ಕೊಟ್ಟು ಹೆಂಡತಿನ ಫ್ರೀ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೇಕಾಗಿರೋದೇನಂದ್ರೆ ಎಷ್ಟೋ ಸಲ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿರ್ತಾರೆ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ. ತುಂಬಾ BP, ಶುಗರ್, ಹೇರ್ ಫಾಲ್ ಎಲ್ಲ ಯಾಕಾಗುತ್ತೆ ಅಂದ್ರೆ ಬರೀ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಮಾತ್ರ ಅಲ್ಲ, ಅದಾದ ಮೇಲೆ ಹೆಂಡತಿದಿರಿಗೆ ಅಂದ್ರೆ ಹೆಣ್ಮಕ್ಳಿಗೆ ನೋಡ್ಕೊಳಕ್ ಆಗಲ್ಲ. ಆ ಸಿಚುಯೇಷನ್ ಅಲ್ಲಿ ಇದೆಲ್ಲ ಆಗುತ್ತೆ. ಅಗೇನ್ ನಾವು ಎಮೋಷನಲಿ ಬ್ಯಾಲೆನ್ಸ್ಡ್ ಆಗಿದ್ರೆ ಎಲ್ಲ ಆಗುತ್ತೆ, ಅದನ್ನು ಹೇಳ್ತಾ ಇದ್ದೀನಿ. ಸೊ ರಾತ್ರಿ ಹಠ ಮಾಡುತ್ತೆ ಮಗು, ಅವಾಗ ಸ್ವಲ್ಪನಾದ್ರೂ ತಂದೆ ಆಯ್ತಾಯ್ತು ನೀನ್ ಮಲ್ಕೋ, ನಾನ್ ಸ್ವಲ್ಪ ನೋಡ್ಕೊಳ್ತೀನಿ ಅಂತ ಒಂದ್ ಅರ್ಧ ಗಂಟೆ ಮಗುನ ನೋಡ್ಕೊಳ್ಳೋದ್ರಿಂದ ಎಷ್ಟೋ ತೃಪ್ತಿ ಅನ್ಸುತ್ತೆ. ಓಕೆ, ನನ್ನ ಹಸ್ಬೆಂಡ್ ನೋಡ್ಕೊಳ್ತಾ ಇದ್ದಾರೆ ನನ್ನ ಮಗುನ ಅಂತ ಹೇಳಿ. ಸೊ ರಾತ್ರಿ ಮಲಗಿಸ್ಬೇಕಾದ್ರೆ ಕೊಡು ನಾನ್ ಮಲಗಿಸ್ತೀನಿ ಅಂತ ಹೇಳಿ ಮಗುನ ನಿಮ್ಮ ಎದೆ ಮೇಲೆ ಹಾಕೊಂಡು ತಟ್ಟಿ ತಟ್ಟಿ ಮಲಗಿಸೋದಾಗಿರ್ಬೋದು. ಆಗ ಹೆಂಡತಿಗೆ ನೀನ್ ಮಲ್ಕೋ ನಾನ್ ಮಲಗಿಸ್ತೀನಿ ಅನ್ನೋದಾಗಿರ್ಬೋದು. ಈ ತರ ಚಿಕ್ಕ ಚಿಕ್ಕ ಕೆಲಸದಲ್ಲಿ ತಂದೆ ಭಾಗವಹಿಸ್ಬೇಕಾಗಿದೆ. ಅಂಡ್ ನಾವು ನೋಡಿರ್ಬೋದು ತುಂಬಾ ಜನ ಮಕ್ಕಳಿಗೆ ತಾಯಿ ತುಂಬಾ ಇಷ್ಟ ಅಂಡ್ ತಾಯಿ ಬಗ್ಗೆ ಎಮೋಷನಲಿ ಅಂದ್ರೆ ಐ ಮೀನ್ ಬೇಗ ಎಮೋಷನಲ್ ಆಗ್ತಾರೆ, ಬಟ್ ತಂದೆ ಬಗ್ಗೆ ಸ್ವಲ್ಪ ಕಡಿಮೆ. ಯಾಕಂದ್ರೆ ಹುಟ್ಟದಾಗಿಂದ ಅವ್ರ ಕಣ್ಣಿಗೆ ಕಾಣಿಸೋದು ನಮ್ಮಮ್ಮ ನನ್ಗೋಸ್ಕರ ತುಂಬಾ ಮಾಡಿದ್ದಾರೆ, ಅಪ್ಪ ಅಲ್ಲ ಅಂತ. ಅಪ್ಪನ ಮೇಲೆ ಗೌರವ ಇರುತ್ತೆ, ಬಟ್ ಹೆಚ್ಚಿನ ಪ್ರೀತಿ ತಾಯಿ ಮೇಲಿರುತ್ತೆ. ಕಾರಣ ಏನಂತ ಅಂದ್ರೆ ಅವ್ರಿಗೆ ನೋಡೋದೆಲ್ಲ ಬರೀ ತಾಯಿಯ ಒಂದು ಏನು ಕಷ್ಟನ ಮಾತ್ರ, ತಂದೆ ಕಷ್ಟ ಕಾಣೋದಿಲ್ಲ. ಇದು ಬರೀ ಕಷ್ಟ ಅಂತ ಅಲ್ಲ, ಕಾಳಜಿ ಅಂಡ್ ಪ್ರೀತಿ. ಮಕ್ಳಿಗೆ ಅದು ಕಷ್ಟ ಅಂತ ಅನ್ಸಲ್ಲ. ನಾವು ಎದುರುಗಡೆ ನನಗೆ ಊಟ ಕೊಡ್ತಾರೆ, ಆಟ ಆಡಿಸ್ತಾರೆ, ಪ್ರೀತಿಸ್ತಾರೆ, ನೋಡ್ಕೊಳ್ತಾರೆ, ಕರ್ಕೊಂಡ್ ಹೋಗ್ತಾರೆ, ಕರ್ಕೊಂಡ್ ಬರ್ತಾರೆ, ಇದು ಕಾಣೋದೆಲ್ಲ ತಾಯಿನೇ. ಸ್ಕೂಲಿಗೆ ಬಿಡೋದು, ಕರ್ಕೊಂಡ್ ಬರೋದು ಎಲ್ಲನೂ ಕೂಡ. ಹಾಗಾಗಿ ಕೆಲವು ಬಾರಿ ತಂದೆ ಕೂಡ ಸ್ಕೂಲಿಗೆ ಬಿಡೋದಾಗಿರ್ಬೋದು, ಇದ್ದಾಗ ಕರ್ಕೊಂಡ್ ಬರೋದಾಗಿರ್ಬೋದು. ಮಗುಗೆ ನನ್ನ ತಂದೆ ತಾಯಿ ಇಬ್ಬರೂ ಕೂಡ ನನಗೆ ಸಮಾನವಾದ ಪ್ರೀತಿ ಕೊಡ್ತಾ ಇದ್ದಾರೆ ಅನ್ನೋ ಭಾವನೆ ಮಗು ಕ್ರಿಯೇಟ್ ಆಗ್ಬೇಕು. ಆಗ್ಲೇ ಮನೆಯಲ್ಲಿ ಆ ತಂದೆ ತಾಯಿ ಬಗ್ಗೆ ಮಗುಗೆ ರೆಸ್ಪೆಕ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ತಂದೆ ಕೂಡ ತಾಯಿಯ ಒಂದು ಜವಾಬ್ದಾರಿನ ಸ್ವಲ್ಪ ತಗೋಬೇಕಾಗಿದೆ. ಮಗುಗೇನಾದ್ರು ಹುಷಾರಿಲ್ದೇ ಇರೋ ಸಮಯದಲ್ಲಿ ರಜಾ ಹಾಕ್ಬೇಕಾಗಿದೆ, ಮಗುನ ಹಾಸ್ಪಿಟ್ಲಿಗೆ ಹೆಂಡತಿ ಜೊತೆ ಹೋಗ್ಬೇಕಾಗಿದೆ. ಇವೆಲ್ಲವೂ ಮಾಡೋದ್ರಿಂದ ಬಹಳಷ್ಟು ಏನು ಫ್ಯಾಮಿಲಿಯಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗೆ ಮಗು ಬಂದಾಗ ಮೊಬೈಲ್ ಸೈಡ್ಗೆ ಇಡೋದಾಗಿರ್ಬೋದು, TV ಆಫ್ ಮಾಡೋದಾಗಿರ್ಬೋದು, ಇಂಥ ಕೆಲಸ ಎಲ್ಲ ಮಗುಗೆ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗಕ್ಕೆ ಬಹಳ ಸಪೋರ್ಟ್ ಮಾಡುತ್ತೆ. ತಾಯಿಯ ಕಾಳಜಿ ಹೇಗೆ ಮಗುಗೆ ಅರ್ಥ ಆಗುತ್ತೋ ಹಾಗೆ ತಂದೆಯ ಕಾಳಜಿ ಕೂಡ ಅರ್ಥ ಆಗಕ್ಕೆ ಶುರುವಾಗುತ್ತೆ. ಸೊ ಇವೆಲ್ಲವೂ ತುಂಬಾ ಇಂಪಾರ್ಟೆಂಟ್. ಅಮ್ಮನ್ ಮಗ ಅಂತ ಹೇಳೋದನ್ನ ನಾವು ಕೇಳಿರ್ತೀವಿ. ಸೊ ಯಾರ್ ಮಗು ಅಂತ ಹೇಳಿದಾಗ ಅದು ಇಬ್ರು ಮಗು ಅಂತಾನು ಹೇಳ್ಬೇಕು. ಆ ಒಂದು ಪ್ರೀತಿನ ನಾವೇ ಸಂಪಾದಿಸಬೇಕಾಗಿದೆ. ಹಾಗೆ ಇದ್ರ ಜೊತೆ ನಾನು ಹೇಳೋದೇನಂದ್ರೆ ಈವನ್ ಅತ್ತೆದಿರು ಕೂಡ ಮನೆಯಲ್ಲಿ ಅವರ ಮಗನಿಗೆ ನೋಡು ನಿನ್ನ ಹೆಂಡತಿನೂ ಕೆಲಸ ಮಾಡ್ತಿರ್ತಾಳೆ, ಒಂಚೂರು ಹೆಲ್ಪ್ ಮಾಡು. ಯಾಕಂದ್ರೆ ನಿಮ್ಮ ಸಿಚುಯೇಷನ್, ಫಾರ್ ಎಕ್ಸಾಂಪಲ್ ನಿಮ್ಮ ಹಸ್ಬೆಂಡ್ ನಿಮಗೆ ಸಪೋರ್ಟ್ ಮಾಡಿರಲ್ಲ ಅನ್ಕೊಳ್ಳಿ, ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾನೆಲ್ಲ ನಿಭಾಯಿಸಲ್ವಾ ಅವಳು ನಿಭಾಯಿಸ್ತಾಳೆ ಬಿಡು ಅಂತ ಯಾವ ಅತ್ತೆದಿರು ಹೇಳ್ಬೇಡಿ. ಯಾಕಂದ್ರೆ ನಿಮ್ಮ ಕಾಲನೇ ಬೇರೆ, ಈ ಕಾಲನೇ ಬೇರೆ, ನಿಮ್ಮ ಯೋಚನೆ ಬೇರೆ, ಈಗಿನ ಯೋಚನೆ ಬೇರೆ. ಹಾಗಾಗಿ ಸೊ ನೀವು ನಿಮ್ಗೆ ಯಾರಾದ್ರೂ ಗಂಡು ಮಕ್ಳಿದ್ರೆ ಅವ್ರಿಗೆ ಮದ್ವೆ ಆಗಕ್ ಮುಂಚೆನೆ ಈ ಟ್ರೈನಿಂಗ್ ಕೊಟ್ಬಿಡಿ. ಅಂದ್ರೆ ನಿನ್ ಹೆಂಡತಿಗೆ ಸ್ವಲ್ಪ ಸಪೋರ್ಟ್ ಮಾಡು, ಅವ್ರಿಗೂ ಒಂಚೂರು ಸಹಕರಿಸು, ಇಬ್ರು ಬ್ಯಾಲೆನ್ಸ್ಡ್ ಆಗಿ ಹೋಗಿ ಮಗು ಆದಾಗ ಹೇಗಿರ್ಬೇಕು ಅನ್ನೋ ನಾಲೆಡ್ಜ್ ಎಲ್ಲ ಒಬ್ಬ ತಾಯಿಯಾಗಿ ನಾವು ನಮ್ಗೆ ಗಂಡ್ ಮಗು ಹುಟ್ಟಿದ್ರೆ ಅವ್ರಿಗೆ ನಾವು ಹೇಳ್ಕೊಡ್ಬೇಕಾಗಿದೆ. ಅಂಡ್ ಅದೇ ತರ ಇದು ಎಷ್ಟು ಒಂದು ರೆಸ್ಪೆಕ್ಟ್ ನ ಕ್ರಿಯೇಟ್ ಮಾಡುತ್ತೆ ಅಂತಂದ್ರೆ ತಂದೆ ಬಗ್ಗೆ ಬರೀ ಮಗುವಿಗೆ ಮಾತ್ರ ಅಲ್ಲ, ಹೆಂಡತಿಗೂ ಕೂಡ. ನಿಜವಾಗ್ಲೂ ಇಲ್ಲಿ ಹೇಗ್ ಅನ್ಸುತ್ತೆ ಅಂದ್ರೆ ಈಗಿನ ಜನರೇಷನ್ ನಾನು ಆಗ್ಲೇ ಹೇಳ್ದಂಗೆ ಸುಮಾರು ಜನ ಮಾಡ್ತಾ ಇದ್ದಾರೆ, ಮಾಡ್ತಾ ಇಲ್ಲ ಅಂತ ನಾನು ಹೇಳಲ್ಲ, ಯಾರಿಗಲ್ಲ ಅವರಿಗೆ. ಹಾಗೇನೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ನಾನು ನನ್ನ ಒಂದು ಪ್ರೆಗ್ನೆನ್ಸಿ ಟೈಮ್ ನೋಡೋದಾದ್ರೆ ಡೆಫಿನೆಟ್ಲಿ ನನಗೆ ನನ್ನ ಹಸ್ಬೆಂಡ್ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಸ್ಟಾರ್ಟ್ ಆಗಿದ್ದು ಆ ಸಿಚುಯೇಷನ್ ಅಲ್ಲೇ. ಈಗ ಅವರು ಸಮಟೈಮ್ಸ್ ತುಂಬಾ ಬಿಸಿ ಇರ್ಬೋದು, ನನಗೆ ಸಿಗದೆ ಇರ್ಬೋದು, ಬಟ್ ನನ್ನ ಪ್ರೆಗ್ನೆಂಟ್ ಟೈಮ್ ಇಂದ ಹಿಡಿದು ಅವರು ನನ್ನ ಮಗು ಬೆಳೆಯೋ ತನಕನು ನಂಗೆ ಇಡೀ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ನನ್ನ ಹಸ್ಬೆಂಡ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ಎಲ್ಲಾ ಕೆಲಸಗಳನ್ನು ಬಿಟ್ಟು ನನಗೋಸ್ಕರ ಟೈಮ್ ಕೊಟ್ಟಿದ್ದಾರೆ. ರಾತ್ರಿ ಈಗೇನ್ ಹೇಳ್ತಾ ಇದ್ದೀನಿ ಇದೆಲ್ಲ ನನ್ನ ಹಸ್ಬೆಂಡ್ ಮಾಡಿದ್ದಾರೆ. ಯಾಕಂದ್ರೆ ನನಗೆ ನಿನ್ ಮಲ್ಕೋ ನಾನು ನೋಡ್ಕೊಳ್ತೀನಿ ಅನ್ನೋದಾಗಿರ್ಬೋದು, ಅವ್ರು ನೋಡ್ಕೊಳ್ಳೋದಾಗಿರ್ಬೋದು, ಇದರಲ್ಲಿ ನಮ್ಮ ಅತ್ತೆ ಪಾತ್ರನೂ ಇದೆ,
ನಮ್ಮ ಅಮ್ಮ ಪಾತ್ರನೂ ಇದೆ. ಯಾಕಂದ್ರೆ ಎಲ್ರು ಡಿವೈಡ್ ಮಾಡ್ಕೊಂಡು ನಾವು ಮಾಡ್ತಿದ್ವಿ ತುಂಬಾ. ಈ ಭಾವನೆಗಳಿಗೊಂದು ಶಾಲೆ ಯಾಕೆ ನಾನು ಓಪನ್ ಮಾಡಿದ್ದು ಅಂದ್ರೆ, ಇವತ್ತು ನಿಜವಾಗ್ಲೂ ನಾನು ನನ್ನ ಫ್ಯಾಮಿಲಿ ನನಗೆ ಸ್ಟ್ರೆಂತ್ ಆಗಿದೆ ನನ್ನ ಕೆಲ್ಸಕ್ಕೆ ಅಂದ್ರೆ ಅದಕ್ಕೆ ಈ ನಾಲೆಜೇ ಕಾರಣ. ಈ ನಾಲೆಜ್ ನಮ್ಗೆ ಇಲ್ಲ ಅಂದಿದ್ರೆ ಇವತ್ತು ನಾವು ಒಂದೊಂದು ದಿಕ್ಕಾಗಿರ್ತಿದ್ವಿ, ನನಗೂ ಯಾರು ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ಬಟ್ ಈ ಜ್ಞಾನ ಇರೋದ್ರಿಂದ ಇವತ್ತು ನನ್ನ ಅತ್ತೆ, ನಮ್ಮಮ್ಮ, ನಮ್ಮ ಅಪ್ಪ, ನನ್ನ ಅಣ್ಣ, ನಮ್ಮ ಅತ್ತಿಗೆ, ನನ್ನ ಹಸ್ಬೆಂಡ್ ಅವರ ಫ್ಯಾಮಿಲಿ ಆಗಿರ್ಬೋದು, ಎಲ್ರು ಸಪೋರ್ಟ್ ಮಾಡ್ತಾರೆ. ಅಂಡ್ ನನ್ನ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡ್ತಾರೆ. ಎಲ್ರಿಗೂ ಅಂದ್ರೆ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತೀವಿ. ಸೊ ಇದು ಒಂದು ಕುಟುಂಬದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾನು ಕೂಡ ಭಾವನೆಗಳಿಗೊಂದು ಶಾಲೆ ಸ್ಟಾರ್ಟ್ ಮಾಡಿದ್ದು, ಒಂದೊಂದು ಆಂಗಲ್ ಅಲ್ಲೂ ಯಾವ ರೀತಿ ನಾವು ಬದುಕಬೇಕಾಗಿದೆ ಅಂತ. ಈ ಜ್ಞಾನ ಸಿಕ್ಕಿದ ಮೇಲೆನೆ ನಾನು ಈ ಜೀವನನ ನಾನು ಅನುಭವಿಸ್ತಾ ಇರೋದು. ಅದಕ್ಕೆ ಮುಂಚೆ ನಮ್ಮಲ್ಲೂ ಸಾಕಷ್ಟು ಕ್ಲಾಶಸ್ಗಳಿತ್ತು. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಈ ಟೈಮಲ್ಲಿ ಅವ್ರ ಮೇಲೆ, ಗಂಡನ ಮೇಲೆ ಏನ್ ಕ್ರಿಯೇಟ್ ಆಗುತ್ತಲ್ಲ ಅದು ರೆಸ್ಪೆಕ್ಟು, ಆಮೇಲೆ ಅವ್ರು ಏನೇ ಜಗಳ ಆದ್ರೂ ಅದು ಒಂದು ತುಂಬಾ ಸ್ಟ್ರಾಂಗ್ ಆಗಿ ಉಳ್ಕೊಳ್ಳುತ್ತೆ. ನಾವು ನೋಡಿದೀವಿ, ಈವನ್ ಸರ್ವೆ ಕೂಡ ಹೇಳುತ್ತೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಹೆಣ್ಣು ಗಂಡಿನ ಬಗ್ಗೆ ಏನು ಬಿಹೇವ್ ಮಾಡ್ತಾರೆ, ಗಂಡು ಏನ್ ಬಿಹೇವ್ ಮಾಡ್ತಾರೆ, ಗಂಡ ಏನ್ ನಡ್ಕೊಳ್ತಾರೆ, ಅದು ಪ್ರೆಗ್ನೆಂಟ್ ಟೈಮಲ್ಲಿ ಹೆಂಡತಿ ಮೇಲೆ ಬಹಳ ಪ್ರಭಾವ ಬೀರುತ್ತೆ ಅಂತ ಇವನ್ ರಿಸರ್ಚ್ ಹೇಳುತ್ತೆ, ಸೈಕ್ಯಾಟ್ರಿಸ್ಟ್, ಡಾಕ್ಟರ್ಸ್ ಗಳು ಹೇಳ್ತಾರೆ. ಬಿಕಾಸ್ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಎಷ್ಟೆಲ್ಲ ತಿಳ್ಕೊಬೇಕಾಗಿದೆ ನಾವು ನಮ್ಮ ಲೈಫ್ ಬಗ್ಗೆ. ಸೊ ತಂದೆದಿರು ಸ್ವಲ್ಪ ಅಮ್ಮ ಆಗ್ಬೇಕಾಗಿದೆ, ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸ್ಬೇಕಾಗಿದೆ, ಬ್ಯಾಲೆನ್ಸ್ ಮಾಡ್ಬೇಕಾಗಿದೆ. ಅದೇ ತರ ಇಡೀ ಕುಟುಂಬ ಸಪೋರ್ಟ್ ಮಾಡ್ಬೇಕಾಗಿದೆ. ಹಾಗೆ ತಾಯಿ ಕೂಡ ತಂದೆ ಬೆಳಗ್ಗೆಯಿಂದ ಸಂಜೆ ಕೆಲ್ಸಕ್ಕೆ ಹೋದಾಗ ಆದಷ್ಟು ತಾಯಿ ಕೂಡ ತಂದೆ ಬಗ್ಗೆ ಒಳ್ಳೆ ಮಾತಾಡೋದಾಗಿರ್ಬೋದು, ಅವ್ರು ಯಾಕೋಸ್ಕರ ಹೊರಗಡೆ ಹೋಗ್ತಾ ಇದ್ದಾರೆ, ಅವ್ರು ಯಾಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಅಂತ ತಂದೆ ಬಗ್ಗೆ ರೆಸ್ಪೆಕ್ಟ್ ಕ್ರಿಯೇಟ್ ಮಾಡೋದು ಕೂಡ ತಾಯಿ ಮೇಲೂ ಇರುತ್ತೆ. ಹಾಗಾಗಿ ತಾಯಿ ಯಾವಾಗ ಗಂಡನ ಬಗ್ಗೆ ಒಳ್ಳೆ ಮಾತಾಡ್ತಾಳೆ, ಅಪ್ಪ ಬಗ್ಗೆ ಒಳ್ಳೆ ಮಾತಾಡ್ತಾಳೆ ಅಂದ್ರೆ ಅವಳಿಗೆ, ಆ ತಾಯಿಗೆ ಗಂಡ ಒಳ್ಳೆಯವನಾಗಿರ್ಬೇಕು ಅಂತ ಅನ್ಸಿರ್ಬೇಕು. ಈಗ ನಾನು ನನ್ನ ಹಸ್ಬೆಂಡು ಏನೇ ಅವರು ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಲೇಟಾಗಿ ಕರ್ಕೊಂಡು ಹೋಗ್ತಾರೆ, ಅಥವಾ ಬರ್ತೀನಿ ಅಂದ್ಬಿಟ್ಟು ಲೇಟಾಗಿ ಬರ್ತಾರೆ. ಬಟ್ ನಾನು ನನ್ನ ಮಗನ್ಗೆ ಏನ್ ಹೇಳ್ತೀನಿ, ನೋಡು ಅಪ್ಪ ಬ್ಯುಸಿ ಇದ್ದಾರೆ, ಅಪ್ಪ ಅಲ್ಲಿ ಹೋಗಿದ್ದಾರೆ ಅಂಡ್ ನಮಗೋಸ್ಕರ ಮಾಡ್ತಾ ಇದ್ದಾರೆ, ಅದೆಲ್ಲ ತರ್ತಾ ಇದ್ದಾರೆ, ಅವ್ರು ಗ್ಯಾರಂಟಿ ಹೇಳಿದ್ಮೇಲೆ ಕರ್ಕೊಂಡು ಹೋಗ್ತಾರೆ, ಸ್ವಲ್ಪ ಲೇಟ್ ಆಗ್ಬೋದು ಅಥವಾ ಇವತ್ತೆಲ್ಲ ನಾಳೆ ಆಗುತ್ತೆ, ನೀನು ವೇಟ್ ಮಾಡ್ಬೇಕು, ಹಠ ಮಾಡಬಾರ್ದು, ಈ ತರ ನಾನು ಹೇಳ್ತೀನಿ. ಅಥವಾ ಅವರು ಮೀಟಿಂಗ್ ಮಾಡೋ ಟೈಮಲ್ಲಿ, ನೋಡು ಅಪ್ಪ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂಡ್ ಎಲ್ರಿಗೂ ನಮ್ಗೋಸ್ಕರನೇ ಅವ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ, ಈ ರೀತಿ ಹೇಳ್ದಾಗ ನನ್ನ ಮಗನ್ಗೆ ತಂದೆ ಬಗ್ಗೆ ಒಂದು ರೆಸ್ಪೆಕ್ಟ್ ಕ್ರಿಯೇಟ್ ಆಗುತ್ತೆ. ಅಂಡ್ ಇನ್ ದ ಸೇಮ್ ವೇ ನನ್ನ ಹಸ್ಬೆಂಡ್ ಕೂಡ ನನಗೆ ಅದೇ ಸಪೋರ್ಟ್ ಮಾಡ್ತಾರೆ ಅಂಡ್ ಇಡೀ ಫ್ಯಾಮಿಲಿ ಮಾಡ್ತಾರೆ. ಸೊ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಭಾವನೆಗಳು ಏನಿದೆ ಒಬ್ರೊಬ್ರನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಅದು ಕುಟುಂಬಕ್ಕೆ ಬಹಳ ಅವಶ್ಯಕತೆ ಇದೆ. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ತಂದೆದಿರು ಈ ಜವಾಬ್ದಾರಿಗಳನ್ನ ತಗೊಳ್ಳಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ಚಾಪ್ಟರ್ನ ವಿರೂಪಾಕ್ಷ ದೇವರಮನೆ ಸರ್ ಬರ್ದಿದ್ದಾರೆ. ಯಾಕಂದ್ರೆ ಅವರು ಒಂದು ಸೈಕ್ಯಾಟ್ರಿಸ್ಟ್ ಆಗಿ ಅವ್ರು ನೋಡಿರುವಂತಹ ಕೌನ್ಸಿಲಿಂಗ್ ಗಳ ಎಕ್ಸ್ಪೀರಿಯನ್ಸ್ ನ ಬರ್ದಿದ್ದಾರೆ. ಸೊ ಹಾಗಾಗಿ ಯಾರು ಆ ಜವಾಬ್ದಾರಿ ತಗೊಂಡಿಲ್ಲ, ದಯವಿಟ್ಟು ಈ ಚಾಪ್ಟರ್ ಇಂದ ಇನ್ ಮುಂದೆ ಆದ್ರೂ ಚಿಕ್ಕ ಚಿಕ್ಕ ಕೆಲಸ ಏನ್ ಮಾಡ್ಬೋದು ಅಂತ ನೋಡ್ಬೋದು ಅಲ್ವಾ. ಥ್ಯಾಂಕ್ ಯು.